ಲಂಚ ಲಂಚ ಎಂದು ಬಾಯಿ ಪಡೆದುಕೊಳ್ಳಲು ದಲ್ಲಾಳಿಗಳ ನೇಮಕ ಮಾಡುವ ಕಂದಾಯ ಅಧಿಕಾರಿಗಳು ಹೇಳಿದಿಕ್ಕಾರ. ಈ ನಂಬರ್ ದುರಸ್ತಿ ಮಾಡಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಒತ್ತುವರಿಯಾಗಿ ರಾಜ್ಯ ಕಾಲುವೆ ಕೆರೆಗಳನ್ನು ಉಳಿಸಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು. ಗ್ರಾಮೀಣ ಪ್ರದೇಶ ಜನಸಾಮಾನ್ಯರನ್ನು ಶೋಷಣೆ ಮಾಡುವುದಕ್ಕೆ ಕಂದಾಯ ಅಧಿಕಾರಿ ಹೇಳಿದಿಕ್ಕಾರ. ಗ್ರಾಮೀಣ ಪ್ರದೇಶಗಳನ್ನು ಮರೆತಿರುವ ಆರ್ವಿಗಳಿಗೆ ಹೇಳಿದಿಕ್ಕಾರ. ತಾಲೂಕು ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಮೂಲಭೂತ ಸೌಕರ್ಯಗಳನ್ನು ವಂಚಿತವಾಗಿದ್ದರೆ ಮೌನವಾಗಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಕೋಟಿ ಕೋಟಿ ಸರ್ಕಾರಿ ಆಸ್ತಿಗಳನ್ನು ನಾವು ಭೂಗಳರ ಪಾಲಾಗುತ್ತಾರೆ ಮೌನವಾಗಿರುವ ಅಧಿಕಾರಿಗೆ ಹೇಳಿದಿಕ್ಕಾರ. ಈ ಪಿ ನಂಬರ್ ದುರಸ್ತಿ ಮಾಡಲು ವಿಶೇಷ ತಂಡ ರಚನೆ ಮಾಡಲೇಬೇಕು. ಭೂ ಪರಿವರ್ತನೆ ನಡೆಯುತ್ತಿರುವ ಹಗರಣವನ್ನು ಈ ಕೂಡ ತನಿಖೆ ಮಾಡಲೇಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ವಿಫಲವಾಗಿರುವ ತಾಲೂಕು ಆಡಳಿತಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಹಿರಿಯ ಅಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳ ನಿವಾಸದ ಕೂಗಳತೆ ದೂರದಲ್ಲಿರುವ ತಾಲೂಕು ಕಚೇರಿಯ ಅವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಗ್ರಾಮೀಣ ಪ್ರದೇಶಗಳಿಂದ ಬರುವಂತಹ ಈ ಒಂದು ಸಣ್ಣ ಪುಟ್ಟ ರೈತರ ಕೆಲಸಗಳಿಗೆ ಬರುವಂಥ ರೈತ ಕೂಲಿ ಕಾರ್ಮಿಕರಿಗೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ. ಶೌಚಾಲಯಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಕುಳಿತುಕೊಳ್ಳಲು ಅಂದರೆ ವಿಕಲಚೇತನರು ವೃದ್ಧರು ಬಂದರೆ ಇಲ್ಲಿ ಕುಳಿತುಕೊಳ್ಳಲು ಜಾಗನೂ ಇಲ್ಲ. ಅದರ ಜೊತೆಗೆ ಸರ್ಕಾರಿ ಕೆರೆ, ರಾಜಕಾಲುವೆ, ಗುಂಡುತೋಪು ಮತ್ತಿತರ ಸರ್ಕಾರ ಆಸ್ತಿಗಳು ಒತ್ತುವರಿಯಾಗಿರುವ ಬಗ್ಗೆ ದಾಖಲೆಗಳ ಸಮೇತ ಕಂದಾಯ ಅಧಿಕಾರಿಗಳಿಗೆ, ಸರ್ವೆ ಅಧಿಕಾರಿಗಳಿಗೆ ದೂರು ನೀಡಿದರು. ಆ ಒಂದು ಭೂಗಳ್ಳರ ಜೊತೆ ಶಾಮೀಲಾಗಿ ಆ ಒತ್ತುವರಿಗಳನ್ನು ತೆರವುಗೊಳಿಸದ ಜೊತೆಗೆ ಅವರಿಗೆ ಮಾರಾಟ ಮಾಡುವಂತಹ ದಂಧೆ ನಿರಂತರವಾಗಿ ನಡೆಯುತ್ತಿರುವ ಜೊತೆಗೆ ಪಿ ನಂಬರ್ ದುರಸ್ತಿ ಮಾಡಲು ಲಕ್ಷ ಲಂಚ ಕೊಡಬೇಕು ಮತ್ತು ಭೂ ಪರಿವರ್ತನೆ ಮಾಡಲು ಲಕ್ಷ ಲಂಚ ಕೊಡಲು ಇಲ್ಲ ದಲ್ಲಾಳಿಗಳನ್ನು ನೇಮಕ ಮಾಡಿಕೊಡೋರು ದುರಾದೃಷ್ಟಕರ ವಿಚಾರವಾಗಿದೆ. ಮೊನ್ನೆ ಕಂದಾಯ ಮಂತ್ರಿಗಳು ಹೇಳ್ತಾರೆ ರೈತ ಪರ ಸ್ನೇಹಿ ತಾಲೂಕು ಕಚೇರಿ ಅಂತೇಳಿ. ಇದು ರೈತ ಪರ ಅಲ್ಲ. ಲಂಚ ಎಂದು ಬಾಯಿ ಬಡಿದುಕೊಳ್ಳುವ ದಲ್ಲಾಳಿಗಳನ್ನು ನೇಮಕ ಮಾಡಿಕೊಳ್ಳುವ ತಾಲೂಕು ಕಚೇರಿಯಾಗಿ ಮಾರ್ಪಟ್ಟಿರುವುದನ್ನು ಖಂಡಿಸಿ ಇವತ್ತು ನಾವು ಖಾಲಿ ಚೆಂಬುಗಳೊಂದಿಗೆ ಶೌಚಾಲಯಗಳಿಗೆ ನೀರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ತೆರವುಗೊಳಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಒತ್ತುವರಿಯಾಗಿರುವ ಕೆರೆ, ರಾಜಕಾಲುವೆಗಳನ್ನು ಉಳಿಸಬೇಕು ಮತ್ತು ಪಿ ನಂಬರ್ ಹಾಗೂ ಭೂ ಪರಿವರ್ತನೆ ಮಾಡುವಲು ವಿಶೇಷ ತಂಡ ರಚನೆ ಮಾಡಿ ದಲ್ಲಾಳಿಗಳ ಹಾವಳಿಗೆ ಮತ್ತು ಲಂಚ ಒಕ್ಕತನಕ್ಕೆ ಕಡಿವಾಣ ಹಾಕಬೇಕಂತೇಳಿ ಇವತ್ತು ಹೋರಾಟ ಮಾಡುವ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ನೀಡುತ್ತದೆ. ಮನವಿಯನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೇನೆ ಜಾನುವಾರುಗಳ ಸಮೇತ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕಚೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ, ಅಪರ ಜಿಲ್ಲಾಧಿಕಾರಿಗಳು ನೀವಿದ್ದೀರಾ, ಇಲ್ಲಿ ಹತ್ರನೇ ಇದೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನೋದು ಮರೀಚಿಕೆ ಆಗಿಬಿಟ್ಟಿದೆ. ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಯಾರೋ ನಮ್ಮ ಜನಪ್ರತಿನಿಧಿಗಳು ಬರ್ತಾರೆ, ಇಲ್ಲಾಂದರೆ ಬೇರೆಯವರು ಬರ್ತಾರೆ ಅಂದರೆ ಎಲ್ಲ ಸೌಕರ್ಯಗಳಿರ್ತಾರೆ. ಖಂಡಿತ ನೀವು ನೋಡ್ತೀರಾ, ನಿಮ್ಮ ಚೇಂಬರ್ ಬಿಟ್ಟು ಬೇರೆ ಶೌಚಾಲಯಗಳ ಕಡೆ ಹೋಗಿ ಅದು ಇರೋಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಸ್ಮೆಲ್ ಬರ್ತಾಯಿದೆ. ಅಲ್ಲ ಯಾಕಂದರೆ ಇದು ಅಲ್ಲ ಒಂದು ಹೇಳ್ತೀನಿ ಕೇಳಿ, ವಿಧಾನಸೌಧ ಅಲ್ಲ, ಇದು ಒಂಥರ ತಾಜ್ ಮಹಲ್ ಇದೆ. ಅದ ತಾಜ್ ಮಹಲ್ ಇರೋ ಒಳಗಡೆ ಉಳುಕನ್ನು ಯಾರು ಸರ್ ಮಾಡ್ಬೇಕು ಹೇಳಿ. ಹಾಗಾಗಿ ಹೊರಗಡೆ ಇರೋದನ್ನ ಈಗ ರಿನೋವೇಷನ್ ಮಾಡೋದಕ್ಕೂ ಕೂಡ ಹೇಳಿದ್ದೀವಿ. ಅಲ್ಲ ಮೇಯ್ನು ಇಲ್ಲಿ ಬೇಕಾಗಿರೋದು ಏನು ಗೊತ್ತಾ, ಮೂಲಭೂತವಾಗಿ ಬೇಕಾಗಿರೋದು ಒಂದು ದಿವಸ ಕೆಲಸ ಲೇಟ್ ಆಗ್ಬೋದು, ಆದರೆ ಇಲ್ಲಿ ಬರೋವಂಥ ಗ್ರಾಮೀಣ ಪ್ರದೇಶ ಜನತೆಗೆ ಮೂಲಭೂತ ಸೌಕರ್ಯ ಬೇಕು. ನೀರಿನ ವ್ಯವಸ್ಥೆ ಇಲ್ಲ, ಅರ್ಜೆಂಟ್ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಅವ್ನು ನೀರಿಲ್ಲ ಅಂದರೆ ಏನು ಮಾಡಬೇಕು ಹೇಳಿ. ಅಲ್ಲ ಅದನ್ನು ಪರಿಸ್ಥಿತಿ ಇದೆ. ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲ, ಅಂಗವಿಕಲರು ವೃದ್ಧರು ಬರ್ತಾ ಇದ್ದಾರೆ, ಮೇಲೆ ಹತ್ತಕ್ಕಾಗಲ್ಲ, ಕೂತ್ಕೊಳಕ್ಕೆ ಅಲ್ಲಿರೋ ಒಂದು ಚೇರ್ಗಳಿರ್ತಾರೆ, ಒಳಗಡೆ ಚೇರ್ಗಳ ವ್ಯವಸ್ಥೆ ಆಗಿದೆ. ಇಲ್ಲಿ ಹೊರಗಡೆ ಕೂಡ ಇದೆ, ಮೇಲೆ ಪ್ರತಿ ಫ್ಲೋರ್ ಅಲ್ಲೂ ಇದೆ. ಆಮೇಲೆ ಕೌಂಟರ್ ಕೂಡ ಅಲ್ಲ, ಮೇಲೆ 1, 2, 3ನೇ ಫ್ಲೋರ್, ಕೆಳಗಡೆ ಮಾತ್ರ ಬರ್ಬೋದು. ಈ ಮೆಟ್ಲಿಂದ ಅಲ್ಲಿ ಹತ್ಕೋ ಒಳಗೆ ಅಂಗವಿಕಲರು ವೃದ್ಧರೆಲ್ಲ ಸುಸ್ತಾಗ್ತಾರೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಭೂ ಪರಿವರ್ತನೆ ಮತ್ತು ಪಿ ನಂಬರ್ ದಂಧೆಗೆ ಒಂದು 5-6 ಜನ ನಿರಂತರವಾಗಿ ದಲ್ಲಾಳಿಗಳಿದ್ದಾರೆ. ಅವ್ರು ಯಾಕಂದ್ರೆ ಪಬ್ಲಿಕಲ್ಲಿ ನಾವು ಹೇಳೋಕನ್ನ ನಾನು ರೈಟಿಂಗಲ್ಲಿ ಕೊಡ್ತೀನಿ ನಿಮಗೆ. 5 ಜನರ 1 ಎಕರೆ ಪಿ ನಂಬರ್ ದುರಸ್ತಿ ಮಾಡ್ಬೇಕಾದ್ರೆ 3 ಲಕ್ಷ ಕೇಳ್ತಾರೆ. ಭೂ ಪರಿವರ್ತನೆ ಮಾಡೋಕ್ಕೆ ನೀವು ತುಂಬಿಕೊಡ್ಬೇಕಷ್ಟೇ. ನಾವು ಅಲ್ಲಿ 15,000 ಕೊಡಬೇಕು, ಇಲ್ಲಿ 20,000 ಕೊಡಬೇಕಂತೇಳಿ 2.5 ಲಕ್ಷ ರೂಪಾಯಿ
ಒಂದು ಭೂ ಪರಿವರ್ತನೆಗೆ 1 ಎಕರೆಗೆ ಇದು ಮಾಡ್ತಾರೆ. ಅಲ್ಲೇನು ಕಾಸು ಏನು ಕೊಡೋಂಗಿಲ್ಲ. ಎಲ್ಲ ಅದಕ್ಕೆ ಡಾಕ್ಯುಮೆಂಟ್ ಇದ್ದರೆ ಮಾಡಲಿ. ಡಾಕ್ಯುಮೆಂಟ್ ಇಲ್ಲದ ಯಾಕೆ ಮಾಡಬೇಕು? ಅವಶ್ಯಕತೆ ನಮಗೂ ಇಲ್ಲ. ರೈಟಿಂಗಲ್ಲಿ ಕೊಡಿ. ಇಲ್ಲ ಅವಶ್ಯಕತೆ ಇಲ್ಲ. 5 ಜನ ಇಲ್ಲಿದ್ದಾರೆ ಅಂತೇಳಿ ಇಲ್ಲಿ LND ಯಾವುದಲ್ಲ ಇದರಲ್ಲೇ ತೊಗೊಂಡಿದ್ದಾನೆ. ಏನು ಸರ್ ತೊಗೊಂಡಿದ್ರಿ ಅಂದರೆ ಏನು ರೀ ಮಾಡ್ತೀರಾ? ನನ್ನ ಕೈ ಕೊಟ್ಟೇ ಇಲ್ಲ. ಅದು ನಿಮ್ಮ ಹತ್ರ ಅವತ್ತು ಬಂದು ಮಾತಾಡಿದ್ರಲ್ಲ ಯಾವುದು ಬೆಳ್ಳಂಬರಿ ಇದರಲ್ಲಿ ಅವತ್ತು ನಾವು ಹೇಳೋದಂತೆ ನಾವು ಬಂದರೆ ನಮ್ಮ ಕೆಲಸ ಬೇಕಾಗಿಲ್ಲ, ನಮ್ಮ ಕೆಲಸ ಆಗೋದು ಬೇಡ. ನಮ್ಮ ಕಾನೂನು ಪ್ರಕಾರ ಏನಿದೆ ಅದು ಬರಲಿ. ಜನಸಾಮಾನ್ಯರು ಬಂದಾಗ ಜನಸಾಮಾನ್ಯರ ಕೆಲಸ ಏನಾಗಬೇಕು ಅದು ನಿಯತ್ತಾಗಿ ಆಗಬೇಕು, ಪಾರದರ್ಶಕವಾಗಬೇಕು. ಆಡಳಿತ ಅನ್ನೋದು ತಾಲೂಕು ಆಡಳಿತ ಅನ್ನೋದು ರೈತ ಪರ ಕೂಲಿ ಕಾರ್ಮಿಕರ ಸ್ನೇಹಿ ಆಗಬೇಕು. ಇನ್ನೊಂದು ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ RIVAಗಳು ವಾಸಸ್ಥಾನ ಅಲ್ಲಿರಬೇಕು, ಹೆಡ್ ಕ್ವಾರ್ಟರ್ಸಲ್ಲಿರಬೇಕು. ಎಲ್ಲ ಕೋಟೆ ಐಷಾರಾಮಿ ರೂಮ್ಗಳಲ್ಲಿರ್ತಾರೆ ಹೊರತು ಅಲ್ಲಿ ಯಾರೂ ಸಿಗ್ತಾ ಇಲ್ಲ. ನಾವು ಯಾರನ್ನ ಹುಡುಕಬೇಕು? ಅವ್ರನ್ನ ಹುಡುಕ್ಬೇಕಾದ್ರೆ ಅವ್ರಿಗೊಬ್ಬ PA ಇರ್ತಾರೆ ಅಲ್ಲಿ. ಅವ್ನು ಕೆಲಸಕ್ಕೆ ಬಾರ್ದವನಲ್ಲಿ ಕೆಲಸಕ್ಕೆ ಇರ್ತಾನೆ. ಅವನ್ನ ಹುಡ್ಕೊಂಡೋಗಿ ಸಾಯಬಲ್ ರೂಮ್ ಯಾಡುಂಡಪ್ಪ ಅಂತ ಹೇಳಿದ್ರೆ ಅವಾಗ ಹೋಗಿ ತೋರಿಸ್ತಾರೆ. ಅಲ್ಲ ಹಳ್ಳಿಗಳಲ್ಲಿ ಪಾರದರ್ಶಕವಾಗಿ ಕಡ್ಡಾಯವಾಗಿ ಇರಲೇಬೇಕು. ಯಾವ ಹಳ್ಳಿಯಲ್ಲಿ ಅವ್ರ ಮುಖ ತೋರಿಸಿದಾರೆ ನೋಡಿಸ್ಬಿಡಿ ನೋಡೋಣ ಆಗಲಿ. ಅವ್ರು ಸಿಗ್ತಾ ಇಲ್ಲ. 5 ಹೋಬಳಿ ನಮ್ಮದೇನಿದೆಯೋ 5 ಹೋಬಳಿ RIVAಗಳೇನಿದ್ದಾರೋ ಕಡ್ಡಾಯವಾಗಿ ಇಂಥ ಹೋಬಳಿಯಲ್ಲಿ ಇಂಥವ್ರು ಇದ್ದಾರೆ ಇಂಥವ್ರು ಅಂತೇಳಿ ನಾಮಫಲಕ ಹಾಕಬೇಕು. ಮತ್ತು ಅವ್ರ ನಂಬರ್ಗಳು ಕಂಟಿನ್ಯೂಸ್ ಇರಬೇಕು. ಅವ್ರ ಪರ್ಸ್ನಲ್ ನಂಬರ್ಗಳು ಯೂಸ್ ಮಾಡ್ಕೊತಾರೆ, ಗೌರ್ಮೆಂಟ್ ನಂಬರ್ನ ಸ್ವಿಚ್ ಆಫ್ ಮಾಡ್ತಾರೆ. ನಿಮಗೆ ಯಾವ ರೀತಿ ಸ್ಪಂದಿಸ್ತಾರೋ ಜನಸಾಮಾನ್ಯರಿಗೆ ಅದೇ ರೀತಿ ಸ್ಪಂದಿಸಬೇಕು. ಮತ್ತು P ನಂಬರ್ ದುರಸ್ತಿ ಮಾಡಬೇಕು. P ನಂಬರ್ದೇ ನಮಗೆ ಸಂಪೂರ್ಣವಾಗಿ ಇದಾಗ್ತಾ ಇರೋದು. ಅದಕ್ಕೊಂದು ಅದಾಲತಾರು ಮಾಡಿ. ಇಲ್ಲ ನೀವು ಬಂದು ಇನ್ನೂ ಎಷ್ಟು ದಿನ ಆಗಿದೆ ಇವತ್ತು ಯಾರೂ ಒಂದು ಕುಂದುಕೊರತೆ ಸಭೆನ ಕರೆದಿಲ್ಲ. ಮತ್ತು ಸಾಗುವಳಿ ಚೀಟಿ ಕೊಡೋಕ್ಕೆ ದರಖಾಸ್ತು ಕಮಿಟಿ ನೀವು ಮಾಡಿದ್ದೀರಾ. ದರಖಾಸ್ತು ಕಮಿಟಿಯಲ್ಲಿ ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ಕುರಿಗಾಯಿಗಳ ಜಾನುವಾರುಗಳ ಲೆಕ್ಕ ತೊಗೊಳ್ಳಿ. ಕ್ಯಾಟ್ಲ್ ಎಷ್ಟಿದೆ ಅಂತೇಳಿ ತೊಗೊಂಡು ಆ ಜಾನುವಾರುಗಳಿಗೆ ಉಳಿಕೆ ಆಗಿ ಮಂಜೂರು ಮಾಡಿ ರೈತರಿಗೆ ಮಾಡಿ. ರೈತರ ಹೆಸರಿನಲ್ಲಿ ಬೇರೆ ಭೂಗಳರಿಗೆ ಅವ್ರಿಗೆ ಮಾಡೋದು ಬೇಡ. ಅದಕ್ಕನ್ನು ಮುಖ್ಯವಾಗಿ ಅದೆಲ್ಲ ಲೆಟರ್ ಕೊಡಿಲ್ಲ ಏನು ಮೇಡಮ್. ಕೆರೆದು 99 ಎಕರೆ ಇರೋದು. ಸುಮಾರು ಅಂದರೆ 3 ವರ್ಷದಿಂದ ಹೇಳ್ತಾ ಇದ್ದೀರಿ. ಅವರ ಸರ್ವೆ ಮಾಡಿದರೆ ಒಪ್ಪಿದ್ದಾರೆ. ಒಬ್ಬನೇ ಒಂದೇ ಕುಟುಂಬ 40 ಎಕರೆ ಒತ್ತುವರಿ ಮಾಡ್ಕೊಳ್ತಾರೆ. ಹೋಗ್ತಾರೆ ರಾಜೇಶ್ ಅಂತೇಳಿ VA ಇದ್ದ, ಅಣ್ಣ ಹೋಗ್ತಾ ಇದ್ದೀನಿ ಮಾಡಿಬಿಟ್ಟು ಬರ್ತೀನಿ ಅಂತೇಳಿ ಇದುವರೆಗೂ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಅಲ್ಲ ಕೆರೆ ನಮ್ಮದಲ್ಲ, ನಿಮ್ಮದು. ಅದು ಗ್ರಾಮೀಣ ಪ್ರದೇಶದ ಜೀವನಾಡಿ. ಅದು ಕೆರೆಯನ್ನೇ ಇದು ಮಾಡ್ತಾಯಿಲ್ಲ, ನಾವೇನು ಮಾಡಬೇಕು? ಆಮೇಲೆ ಇಲ್ಲಿ ಹೃದಯ ಭಾಗದಲ್ಲ ನಮ್ಮ ಪೊಲೀಸ್ ಇದಿದೆ, ಟ್ರಾಫಿಕ್ ಸ್ಟೇಷನ್ ಇದೆ. ಅದರ ಪಕ್ಕದಲ್ಲಿ 3/4 ಎಕರೆ ಜಮೀನಿದೆ. ಅದು ಪೆಟ್ರೋಲ್ ಬಂಕ್ ಇದೆ. ಶೋಭಿತಾ ಅವರಿದ್ದಾಗ ಅದನ್ನು ತಳ್ಳಬೇಕಂತ ಹೇಳಿದರು. ಅವರೇನು ಮಾಡಿದ್ರು ಅಂದರೆ ರಾಜಕೀಯ ಒತ್ತಡಕ್ಕೆ ಮಾಡಿದ್ರು. ಒಂದೇ ಒಂದು ಇದು ತಳ್ಳಿದ್ರೆ ಅದನ್ನು ಹಂಗೆ ಬಿಟ್ಟಿದ್ದಕ್ಕೆ ಅವ್ರು ಹೈಕೋರ್ಟ್ಗೆ ಹೋದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ ಅವ್ರು ಕೊಡಬೇಕಲ್ಲ. ಕೇಸನ್ನೇ ವಜಾ ಮಾಡಿಸಿದ್ದಾರೆ. ಅದೇನಾಗಿದೆ ಅದು ತನಿಖೆ ಆಗಬೇಕು. ಅದು ಸರ್ವೆ ನಂಬರ್ ಬಂದು 112. ಸರ್ವೆ ನಂಬರ್ 7994 ಎಕರೆ ಇದೆ. ಸರ್ವೆ ನಂಬರ್ 149/1 49/2 30 ಗುಂಟೆ. ಎಲ್ರಿಗೂ ಗೊತ್ತಿದೆ ಅದು. ನಿಮ್ಮ ಕಂದಾಯ ಇಲಾಖೆ ಅವ್ರಿಗೆಲ್ರಿಗೂ ಗೊತ್ತಿದೆ. ಅದೇನಾಗಿದೆ ಆಗಬೇಕು ವಿತಿನ್ 1 ವಾರದಲ್ಲಿ ಇದು ಮಾಡಲ್ಲ. ನಾವು ಕೇಳ್ಬಿಡಿ. ಅದರ ಇಲ್ಲಿ ಕೋಲಾರಮ್ಮಕ್ಕೆ 170 ಎಕರೆ ಒತ್ತುವರಿ ಆಗಿರೋದು. 170 ಎಕರೆ ಯಾರು ಬಲ್ಲಾಡಿಗೆ ಯಾರು ರೈತರು ಕೂಲಿ ಕಾರ್ಮಿಕರು ಯಾರೂ ಹಾಕ್ಕೊಂಡಿಲ್ಲ. ಎಲ್ಲ ದೊಡ್ಡ ಮನೆಗಳೇ ಕಟ್ಕೊಂಡಿದ್ದಾರೆ. ಅದೇನಿದೆ ಅದು ಒತ್ತುವರಿ ತೆರವುಗೊಳಿಸ್ರಿ. ನಮ್ಮ ಕೆರೆಗಳು ಉಳಿಬೇಕು, ಗುಂಡುತೋಪು ಉಳಿಬೇಕು, ರಾಜಕಾಲಿ ಉಳಿಬೇಕು. ಇಲ್ಲ ಅಂತ ಹೇಳಿದ್ರೆ ವಾಯನಾಡು ಮತ್ತು ಬೆಂಗಳೂರಿಗೆ ಬಂದಿದ್ದ ಪರಿಸ್ಥಿತಿ ನಮಗೂ ಬರ್ತದೆ. ಅದು ಬರಬಾರ್ದು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ನಮ್ಮ ಮುಖ್ಯವಾಗಿ ತಾಲೂಕು ಆಫೀಸಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಲೇಬೇಕು. ಅದನ್ನು ಒದಗಿಸಿದಂಥ ಇದನ್ನು ಯಾರು RIVAಗಳು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶಕ್ಕೆ ಸೇವೆ ಇರಲೇಬೇಕು. ಒತ್ತುವರಿ ತೆರವುಗೊಳಿಸ್ತಾರೆ. ಅದನ್ನು ಬರೀ ಸ್ವಲ್ಪ ಸೀಮಿತವಾಗಿ ಒತ್ತುವರಿ ತೆರವುಗೊಳಿಸಬಾರ್ದು, ಪೂರ್ತಿ ತೆರವುಗೊಳಿಸ್ಬೇಕು. ಆಲ್ರೆಡಿ ನಿಮ್ಗೆ ಸ್ಥಿತಿ ಬಂದಿದೆ. ಅಲ್ಲ ನೀವು ಹೋಗಿದ್ದೀರಾ, ನೀವು ಹೋದ್ಮೇಲೆ ಮಾಡಿದ್ದಾರೆ. ಬಟ್ ಈಗ ದೇವಸ್ಥಾನ ಮಾತ್ರ 19 ಗುಂಟೆ ಇರೋದು. ಅದು ಪಕ್ಕದಲ್ಲಿ 1 ಎಕರೆ ಇರೋದು ನಿಮ್ಮದು. ಆ 1 ಎಕರೆನೂ ಅದನ್ನು ಕಬ್ಳಿಸಾಕೆಲ್ಲ ಮಾಡಿದರು. ಈಗ ನಳಿನಗೌಡರು ಅದನ್ನು ಕೇಸ್ ಹಾಕಿದ್ದಕ್ಕೆ ಅದು ಗುಳುತ್ತು. ಇನ್ನು ಆರಾಧ್ಯ ಗ್ರ್ಯಾಂಡಲ್ಲಿ ಇನ್ನು 22 ಎಕರೆ ಗುಂಟೆ ಇದೆ. ಅದನ್ನು ನಿಮ್ಮ ತಾಲೂಕು ಆಡಳಿತನೇ ಉಲ್ಟಾ ಮಾಡಿದ್ದಾರೆ. ಇದನ್ನು ದಾಖಲೆಗಳನ್ನ ಅದು ಅವರೇ ಕ್ರಿಯಾ ನಂಬರ್ ಅಂತೇಳಿ ಅದು ಮೂಲ ದಾಖಲೆ ನಮ್ಮ ಹತ್ರ ನಾವು ಕೊಡ್ತೀವಿ. ಅದು ಫೈಟ್ ಮಾಡೋಣ, ಸರ್ಕಾರಿ ಆಸ್ತಿ ಉಳಿಸಿ ಅಷ್ಟೇ. ಅದೇ ಥರ ಯಾವುದೇ ರೀತಿ ಸರ್ಕಾರಿ ಇದು ಒತ್ತುವರಿ ಆಗಿರಲಿ ಏನೇ ಇರಲಿ ಇಟ್ಸ್ ಅವರ್ ಪ್ರಿಯಾರಿಟಿ. ಯಾರದೇ ಆಗಿರಲಿ ನಿಷ್ಪಕ್ಷಪಾತವಾಗಿ ನಾವು ಕ್ಲಿಯರ್ ಮಾಡೋದು ಇಟ್ಸ್ ಅವರ್ ಡ್ಯೂಟಿ. ಆಗ ಕಂಪ್ಲೇಂಟ್ ಕೊಡದೆ ಹೋಗಲಿ ನಮ್ಮ ಗಮನಕ್ಕೆ ಬರ್ತಿದ್ದಂಗೆ ಆನ್ ಪ್ರಿಯಾರಿಟಿ ಡೆಫಿನೆಟ್ಲಿ ಇಟ್ ಶುಡ್ ಬಿ ಅವರ್ ಪ್ರಿಯಾರಿಟಿ. ನಾವು ಮಾಡ್ತೀವಿ. ನಾವು ಹೇಳೋದೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕೆರೆ ಇದ್ರೇ ನಾವು ಬದುಕೋದು. ಕೆರೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ.
ಕೆರೆ ರಾಜಕಾಲುವೆ ಕರೆಕ್ಟಾಗಿದ್ದರೆ ನೀರು ಹರಿಯುತ್ತದೆ. ನೀರೇ ಹರಿಯೋದಿಲ್ಲ ಅಂತೇಳಿ ನಮ್ಮ ತೋಟಗಳಿಗೆ ಮನೆಗಳಿಗೆ ಬಂದು ನಾವೇನು ಮಾಡೋಕ್ಕಾಗಲ್ಲ. ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಕಂದಾಯ ಮತ್ತು ಸರ್ವೆ ಇಲಾಖೆಗಿದೆ. ಅದಕ್ಕೆ ಒಂದು ವಿಶೇಷ ತಂಡ ರಚನೆ ಮಾಡಿ, ಯಾವುದು ಏನಾದ್ರು ನಾವು ಕೋಟಿ ರೂಪಾಯಿ ಸಂಪಾದನೆ ಮಾಡೋ ನಮ್ಮಿರಲ್ಲ, ಕೆರೆ ರಾಜಕಾಲುವೆ ಇದ್ದರೆ ಅದು ಜೀವನದಲ್ಲಿ ಅದು ಇದಿರ್ತದೆ ಅಂತೇಳಿ ಇಲ್ಲಿ ಬಂದ್ಬಿಡಿ.